ಈಗಾಗಲೇ ಎಷ್ಟೊಂದು ಸರಿ ಹೇಳಿದ್ದಾರೆ. ತಂದೆಯವರು ಮುಖ್ಯಮಂತ್ರಿ ಆಗಿರೋ ತನಕ ನನ್ನನ್ನು ಮಂತ್ರಿ ಮಾಡಲ್ಲ ಅಂತಲೂ ಕೂಡ ಹೇಳಿದ್ದಾರೆ. ನಾನು ಕೂಡ ಅದನ್ನೇ ಹೇಳಿದ್ದೀನಿ ಮೀಡಿಯಾದ ಮುಂದೆ. ಸೊ ಮತ್ತೆ ಮೈಸೂರಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ, ನಗರದ ಮಧ್ಯಭಾಗದಲ್ಲೇ ಕೊಲೆ ದರೋಡೆಗಳಾಗ್ತಾ ಇದಾವೆ, ಜೊತೆಗೆ ಪೊಲೀಸರ ಟ್ರಾನ್ಸ್ಫರ್ ಆಗಬೇಕು ಅಂದರೆ ಲಕ್ಷ ಲಕ್ಷ ಕೋಟಿ ಈಗಾಗಲೇ ಹೇಳಿದ್ನಲ್ರಿ. ಯಾರು ಆರೋಪ ಮಾಡಿರೋದು? ಒಬ್ಬರೇ ಪ್ರತಾಪ ಸಿಂಹ, ವಿಶ್ವನಾಥ್ ಅವರು ಬಿಡಿ, ಅವ್ರಿಗೂ ಅಷ್ಟೇ ರಾಜಕೀಯವಾಗಿ ಪ್ರಸ್ತುತವಾಗಿರಬೇಕು ಅಂತ ಹೇಳ್ತಾರೆ. ಅವರು ಪ್ರತಿಯೊಂದು ಪಕ್ಷಕ್ಕೂ ಹೋಗ್ತಾರೆ, ಆಯಾ ಪಕ್ಷದಲ್ಲಿ ಅವ್ರ ಕೆಲಸ ಆದಾಗ ಸುಮ್ಮನೆ ಇರ್ತಾರೆ, ಆಗದೆ ಇದ್ದಾಗ ಈ ರೀತಿ ಆರೋಪಗಳನ್ನು ಮಾಡ್ತಾರೆ. ಆ ರೀತಿ ಯಾವುದೂ ಆಗ್ತಿಲ್ಲ. ಪೊಲೀಸ್ನವ್ರದ್ದು ಏನು ಟ್ರಾನ್ಸ್ಫರ್ ಆಗಬೇಕು ಅದು ರೂಲ್ಸ್ ಪ್ರಕಾರನೇ ಆಗ್ತದೆ. ಮತ್ತು ಮುಖ್ಯವಾಗಿ ಒಂದೊಂದು ಸರಿ MLAಗಳನ್ನ ಕೇಳ್ತೀವಿ, ಯಾರಾದರೂ ನಿಮಗೆ ಒಳ್ಳೆಯ ಅಧಿಕಾರಿ ಬೇಕಾ ಅಥವಾ ಈಗಿರುವ ಅಧಿಕಾರಿ ನಿಮಗೆ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅನ್ಸೋದಕ್ಕೆ ಬದಲಾವಣೆ ಮಾಡಬೇಕಂತೇಳಿ. ಸೊ ಹಾಗಾಗಿ ಆಯಾ MLAಗಳ ಒಂದು ಏನು ಅಭಿಪ್ರಾಯ ತೆಗೆದುಕೊಂಡು ಅದರಂತೆಯೇ ಕೆಲಸ ಮಾಡ್ತೀವಿ ಹೊರತು ರೂಲ್ಸ್ ಪ್ರಕಾರ ಟ್ರಾನ್ಸ್ಫರ್ ಆಗ್ತಿದೆ ಹೊರತು ಯಾರು ದುಡ್ಡಿಸ್ಕೊಂಡು ಟ್ರಾನ್ಸ್ಫರ್. ಈ ಪ್ರಶ್ನೆಗಳು ಉಟ್ಕೊಂಡಿರೋದು ಈಗ ಮೊನ್ನೆ ಒಂದು ಬಾಲಕಿ ಅತ್ಯಾಚಾರ ಅಫ್ಕೋರ್ಸ್ ಅದೊಂದು ಬಹಳ ದುರದೃಷ್ಟಕರವಾದಂಥ ಘಟನೆ. ಪೊಲೀಸ್ ಅವರು ಅದನ್ನು ಬಹಳ ಎಚ್ಚರಿಕೆಯಿಂದ ಅದನ್ನೆಲ್ಲ ಆಗದಿರೋಂಗೆ ನೋಡ್ಕೋಬೇಕು. ಬಟ್ ತಪ್ಪಾಗಿದೆ, ತಪ್ಪಿಲ್ಲ ಅಂತಲ್ಲ. ಬಟ್ ಇಂಥ ತಪ್ಪುಗಳು ಕಳೆದ ಬಾರಿನೂ ಆಗಿತ್ತಲ್ಲ. ನಾನು MLA ಆಗಿದ್ದಾಗ ಚಾಮುಂಡೇಶ್ವರಿ ಬೆಟ್ಟದ ತಪ್ಪಲಿನಲ್ಲಿ ಆವಾಗ ಬೇರೆ ರಾಜ್ಯದವರು ಬಂದು ಪಾಪ ಒಬ್ಬ ಕಾಲೇಜ್ ವಿದ್ಯಾರ್ಥಿನಿಯನ್ನು ಮಾಡಿದ್ರು, ಆಗಲೂ ದೊಡ್ಡ ಸುದ್ದಿ ಆಗಿತ್ತು. ಸೊ ಆವಾಗ್ಲೂ ಹಾಗಾದರೆ ಇವರೆಲ್ಲ ಪೊಲೀಸ್ ಅವ್ರಿಗೆ ಲಂಚ ತೊಗೊಂಡು ಟ್ರಾನ್ಸ್ಫರ್ ಮಾಡಿದ್ರೆ ಆವಾಗ ನಾವು ಆ ರೀತಿ ಟೀಕೆ ಮಾಡಿದ್ರು? ಇಲ್ಲ. ಬಟ್ ಇವರೆಲ್ಲರಿಗೂ ರಾಜಕೀಯ ಮಾಡ್ತಾರೆ. ಆ ಬಾಲಕಿಗೆ ಇವತ್ತಿಗೂ ಕೂಡ ಸರ್ಕಾರ ಇರ್ಬೋದು, ಯಾರಾದರೂ ಕೂಡ ಪರಿಹಾರ ಕೊಡಿರ್ಬೋದು, ಸಾಂತ್ವನ ಕೊಡೋ ದೃಷ್ಟಿಯಲ್ಲಿ ನಿನ್ನೆ ಮುಖ್ಯಮಂತ್ರಿಗಳು ಬಂದಾಗ ಈ ವಿಷಯ ಚರ್ಚೆ ಆಯಿತು. ನಾನು ಕೂಡ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದೆ, ಈ ರೀತಿ ಪರಿಹಾರ ಇನ್ನೂ ಸಿಕ್ಕಿಲ್ಲ ಅಂತ ಹೇಳಿ. ಸೊ ಅದಕ್ಕೋಸ್ಕರ ಮುಖ್ಯಮಂತ್ರಿಗಳು ತಮ್ಮ ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದನೇ ಪರಿಹಾರ ಕೊಡ್ತೀನಿ ಅಂತ ಹೇಳಿ ನನಗೆ ಹೇಳಿದ್ದಾರೆ. ಆದಷ್ಟು ಬೇಗ ಕೊಡ್ತೀನಿ. ಥ್ಯಾಂಕ್ ಯು.